ತುಳಸಿ ಗಿಡಗಳು ಒಣಗಿ ಹೋದ್ರೆ ನಾವೇನ್ ಮಾಡ್ತೀವಿ, ಕಿತ್ತೆಸೆದು ಬಿಡ್ತೀವಿ. ಸೊ ಅದನ್ನ ನಾವು ಯೂಸ್ ಮಾಡ್ಕೊಬಹುದು. ತುಳಸಿ ಗಿಡವು ಈ ತರ ಒಣಗಿದಾಗ ಅದರ ಕದರೆಲ್ಲ ಒಣಗಿ ಈ ತರ ಡ್ರೈ ಆಗ್ಬಿಡತ್ತಲ್ಲ, ಅದನ್ನ ನಾವು ಕಸ ಎಂದು ಎಸಿದೇನೆ ಅದನ್ನ ನಾವು ಒಂದು ಒಳ್ಳೆಯ ಕೆಲಸಕ್ಕೆ ಅದನ್ನ ನಾವು ಬಳಸ್ಕೊಬಹುದು. ಈ ತರ ಒಣಗಿರೋ ತುಳಸಿ ಗಿಡವನ್ನ ನಾವು ಕಿತ್ಕೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಈ ತರ ಸ್ವಲ್ಪ ಕ್ರಶ್ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಮಿಕ್ಸಿ ಜಾರಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಬೇಕು. ತರಿ ತರಿ ಪೌಡರ್ ಸಿಗತ್ತೆ, ಅದನ್ನ ನಾವು ಸೋಸ್ಕೊಂಡ್ರೆ ಫೈನ್ ಪೌಡರ್ ನಮಗೆ ಸಿಗತ್ತೆ. 1 to 3 ಟೈಮ್ಸ್ ನಾವು ಮಿಕ್ಸರ್ ಅನ್ನ ರನ್ ಮಾಡಿ ಫೈನ್ ಪೌಡರ್ ಅನ್ನ ತೆಕ್ಕೊಬೇಕು. ಜೊತೆಗೆ ಲಾಸ್ಟ್ ಟೈಮ್ ನಾವು ಗ್ರೈಂಡ್ ಮಾಡಿದಾಗ ಅದಕ್ಕೆ 4 ಲವಂಗ, 4 ಕರ್ಪೂರ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಫೈನ್ ಪೌಡರ್ ಆಗತ್ತಲ್ಲ, ಅದಕ್ಕೆ ಸ್ವಲ್ಪ ತುಪ್ಪವನ್ನ ಸೇರಿಸ್ಕೊಂಡು ಜೊತೆಗೆ ಒಳ್ಳೆಯ ಪರಿಮಳಕ್ಕೋಸ್ಕರ ಜವಾದು ಪೌಡರ್ ಅಂತ ಸಿಗತ್ತೆ, ಗ್ರಂಥಿಗೆ ಶಾಪ್ ನಲ್ಲಿ ಅದು ಸಿಗತ್ತೆ. ತುಂಬಾ ಪರಿಮಳಯುಕ್ತವಾಗಿರೋದು, ಮತ್ತೆ ಇದು ಒಳ್ಳೆಯ ಪಾಸಿಟಿವ್ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡೋ ತರ ಇರತ್ತೆ. ಇದು ಲಕ್ಷ್ಮಿಗೆ ಪ್ರಿಯ. ಓಕೆನಾ? ಇದನ್ನ ನಾವು ಈ ಪೌಡರ್ ಜೊತೆ ಒಂದು ಚಿಟಿಕೆ ಬೇಡ, ನಾವು ಎಷ್ಟು ಪೌಡರ್ ಮಾಡ್ತೀವೋ ಅದಕ್ಕೆ ಅನುಸಾರವಾಗಿ ಒಂದು ಸ್ವಲ್ಪ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ತರ ಕೋನ್ ತರ ನಾವು ಈ ತರ ಉಂಡೆ ಎಲ್ಲ ಮಾಡ್ತೀವಲ್ಲ ಹಿಟ್ಟನ್ನೆಲ್ಲ, ಆ ತರನೇ ನಾವು ಈ ತರ ಕೋನ್ ಶೇಪ್ ಅಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬಹುದು. ಈ ತರ ಮಾಡಿ ಇಟ್ಕೊಂಡು ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ಬೇಕಿದ್ರೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಡ್ರೈ ಮಾಡ್ಕೊಬಹುದು, ಇಲ್ಲ ಹಾಗೇನು ಯೂಸ್ ಮಾಡ್ಕೊಬಹುದು. ತುಪ್ಪ ಬೇಡ ಅಂದವರು ರೋಸ್ ವಾಟರ್ ಅನ್ನ ಯೂಸ್ ಮಾಡಬಹುದು. ತುಂಬಾ ದಿನ ಇಡಕ್ಕೆ ಆಗಲ್ಲ ತುಪ್ಪ ಹಾಕಿದ್ರೆ, ತುಪ್ಪ ಸ್ಮೆಲ್ ಆಗ್ಬಿಡತ್ತೆ ಅನ್ನೋರು ರೋಸ್ ವಾಟರ್ ಅನ್ನ ಯೂಸ್ ಮಾಡಿ. ಈ ತರ ಕೋನನ್ನ ಮಾಡಿಟ್ಕೊಂಡು ನಾವು ಹಚ್ಚೋದ್ರಿಂದ ಕೆಮಿಕಲ್ ಫ್ರೀ ಧೂಪವನ್ನ ನಾವು ಮನೆಯಲ್ಲಿ ಹಚ್ಚಬಹುದು. ನೋಡಿ, ಈ ತರ ಉರಿಯುತ್ತೆ ತುಂಬಾ ಚೆನ್ನಾಗಿ. ನಾವು ಮಾರ್ಕೆಟ್ ನಲ್ಲಿ ಹೆಂಗೆ ಧೂಪವನ್ನು ತಂದು ಹಚ್ಚಿದಾಗ ಅದು ಉರಿಯುತ್ತೋ ಅದೇ ತರ ಉರಿಯುತ್ತೆ. ತುಂಬಾ ಸ್ಮೆಲ್ ಆಗತ್ತೆ, ಅಂದ್ರೆ ಒಂಥರ ಪಾಸಿಟಿವ್ ಎನರ್ಜಿನೇ ಕ್ರಿಯೇಟ್ ಆಗುತ್ತೆ. ಸೊ ಈ ತರ ನಾವು ತುಳಸಿ ಗಿಡವನ್ನ ಬತ್ತಿ ಹೋಯ್ತು, ಒಣಗಿ ಹೋಯ್ತು ಅಂತ ಕಿತ್ತೆಸೆಯದೆ ನಾವು ಈ ತರ ಅದನ್ನ ಯೂಸ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿರತ್ತೆ, ಟ್ರೈ ಮಾಡ್ಬೋದು. ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಮನೆಯಲ್ಲಿ ಪಾಸಿಟಿವ್ ಎನರ್ಜಿನೂ ತುಂಬಾ ಕ್ರಿಯೇಟ್ ಆಗತ್ತೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.